ಈಸಿಯಾಗಿ ಮನೆಯಲ್ಲೇ ನ್ಯಾಚುರಲ್ ಹೇರ್ ಕಲರ್ ಯಾವ ಥರ ಮಾಡೋದಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ, ಬ್ಲ್ಯಾಕ್ ಆಗಿ ಇರುತ್ತೆ. ಇದನ್ನು ಒಂದ್ಸರಿ ಹಚ್ಕೊಂಡ್ರೆ ನೀವು ಯಾವುದೇ ಬೇರೆ ಹೇರ್ ಕಲರ್ನ ಯೂಸ್ ಮಾಡಲ್ಲ. ಬೇಕಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ನಿಮಗೆ ತಲೆನೋವು ಬರೋದಾಗಲಿ, ಕಣ್ಣೂರಿ ಬರೋದಾಗಲಿ, ಡ್ಯಾಂಡ್ರಫ್ಗಳು ಕೂಡ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವಾಗ ಯಾವ ಥರ ಮಾಡೋದಂತ ನೋಡೋಣ. ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನು ಕ್ಲೀನಾಗಿ ತೊಳೆದುಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಕ್ಲೀನ್ ಮಾಡಿಲ್ಲ ಅಂದರೆ ಅದರಲ್ಲಿ ಹುಳ ಮತ್ತು ಕಪ್ಪಾಗಿರುತ್ತೆ. ಅದಕ್ಕೆ ಫಸ್ಟು ತೊಳೆದುಬಿಟ್ಟು ಸ್ವಲ್ಪ ಡ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿಲಲ್ಲಿ ಇಟ್ಕೊಂಡು, ತುಂಬ ಹೊತ್ತು ಇಡಬಾರ್ದು, ಸ್ವಲ್ಪ ಹೊತ್ತು. ಹಾಗೆ ನೀರೆಲ್ಲ ಡ್ರೈ ಆದರೆ ಸಾಕು. ಇಲ್ಲ ಬಟ್ಟೆಯಲ್ಲಿ ಕೂಡ ಪ್ರೆಸ್ ಮಾಡಿ ತೆಗೆದ್ಬಿಟ್ರೆ ನೀರು ಒಂಚೂರು ಇರಲ್ಲ. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಇದೆ. ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು. ನಿಮಗೆ ಕೂದಲು ಯಾವ ಥರ ಇರುತ್ತೆ, ಉದ್ದ ಇದ್ದವರು, ದಪ್ಪ ಇದ್ದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ತರಿಯಾಗಿ ಪುಡಿ ಮಾಡ್ಕೋಬೇಕು, ನೈಸ್ ಆಗಬೇಕು ಅಂತೇನಿಲ್ಲ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ನಿಮಗೆ ಕೂದಲು ಉದ್ದವಾಗಿ ಬೆಳೆಯುತ್ತೆ ಮತ್ತು ಕಪ್ಪಾಗುತ್ತೆ. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಯಾವುದಾದ್ರು ಹಳೆ ಪಾತ್ರೆ, ನಿಮ್ಮಲ್ಲಿ ಹಳೆ ಬಾಂಡೆ ಹತ್ರ ಇದ್ದರೂ ಕೂಡ ಅದರಲ್ಲಿ ರೆಡಿ ಮಾಡ್ಕೋಬೋದು. ಇವಾಗ 3 ಟೇಬಲ್ ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಕಾಳನ್ನ ಫಸ್ಟು ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದು ಬ್ಲ್ಯಾಕಾಗಿ ಹುರ್ಕೋಬೇಕು. ಫಸ್ಟು ಸ್ವಲ್ಪ ಬ್ರೌನ್ ಕಲರು ಬರೋ ತನಕ ಹುರ್ಕೊಳ್ತಾ ಇದ್ದೀನಿ. ಈ ಥರ ಹುರ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಕಲರ್ ಬಂದ ಮೇಲೆ ನಾವು ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ, ಕರಿಬೇವಿನ ಸೊಪ್ಪು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ. ಹೋಗ್ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಕ್ಲೀನಾಗಿ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗುತ್ತೆ, ಚೆನ್ನಾಗಿರಲ್ಲ ಕಲರು. ಬ್ಲ್ಯಾಕಾಗಿ ಹುರ್ಕೋಬೇಕು. ಕಪ್ಪಾಗಿ, ಚೆನ್ನಾಗಿ ಕಪ್ಪಾಗಬೇಕು, ಅಲ್ಲಿ ತನಕ ಹುರ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಆದಷ್ಟು ಬ್ಲ್ಯಾಕ್ ಆದ್ರೇ ಕಲರ್ ಕೂಡ ಚೆನ್ನಾಗಿರೋದು. ನೋಡಿ, ಇವಾಗ ಇಷ್ಟು ಕಲರ್ ಅರ್ಧ ಹುರ್ಕೊಂಡಾಗಿದೆ. ಇವಾಗ ನಾನು ಇದಕ್ಕೆ ಮೆಹಂದಿ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಕಲರ್ ಬಂದಮೇಲೆ, ಸ್ವಲ್ಪ ಬ್ಲ್ಯಾಕ್ ಕಲರ್ ಬಂದಮೇಲೆ ಇವಾಗ ಮೆಹಂದಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನು ಮೆಹಂದಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ನೀವು ಯಾವುದು ಯೂಸ್ ಮಾಡ್ತೀರೋ ಅದನ್ನೇ ಹಾಕೋಬೋದು. ನಾನಿದು ನಿಹಾರ್ ಅಂತ ಯೂಸ್ ಮಾಡೋದು. ನಿಹಾರ್ ಮೆಹಂದಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಯಾವ್ದು ಬೇಕಾದರೂ ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಕಪ್ಪಾಗಿ ಹುರ್ಕೋಬೇಕು, ಬ್ಲ್ಯಾಕ್ ಆಗಬೇಕು. ಇದು ಇವಾಗ ಇನ್ನೂ ಕಪ್ಪಗಾಗಬೇಕು. ಅಲ್ಲಿ ತನಕ ಚೆನ್ನಾಗಿ ಇದನ್ನು ಮೀಡಿಯಮಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಕಲರ್ ಕೂಡ ಫುಲ್ ಬ್ಲ್ಯಾಕ್ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದು ಚೆನ್ನಾಗಿ ತಣ್ಣಗಾಗಬೇಕು. ಇದನ್ನು ನೀವು ಬೇಗ ತಣ್ಣಗಾಗಬೇಕು ಅಂದರೆ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಇಲ್ಲ ಬೇಡಪ್ಪ ಇದರಲ್ಲೇ ಇರಲಿ, ನಿಧಾನಕ್ಕೆ ತಣ್ಣಗಾಗಲಿ ಅನ್ನೋರು ಫ್ರೈ ಪ್ಯಾನಲ್ಲೇ ಇಟ್ಕೊಂಬಿಡಿ. ಇವಾಗ ನೋಡಿ, ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಕಲರ್ ಆಗುತ್ತೆ ಅಂತ. ಇವಾಗ ಇದನ್ನು ನೈಸಾಗಿ ಪುಡಿ ಮಾಡ್ಕೋಬೇಕು. ಚೆನ್ನಾಗಿ ಆದಮೇಲೆ ಪುಡಿ ಮಾಡ್ಕೋಬೇಕು. ನೀಟಾಗಿ ನೈಸ್ ಅಂದರೆ ನಿಮಗೆ ಕುಂಕುಮ ಇರುತ್ತಲ್ಲ ಆ ಥರ ಪುಡಿ ಆಗಬೇಕು. ಆವಾಗಲೇ ನಿಮಗೆ ಕಲರ್ ಕೂಡ ಚೆನ್ನಾಗಿ ಬರೋದು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಫಸ್ಟೇ ನಾನು ಪುಡಿ ಮಾಡ್ಕೊಂಡಿದ್ನಲ್ಲ ಕರಿಬೇವಿನ ಸೊಪ್ಪು, ಅದೇ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೈಸಾಗಿ ಪುಡಿ ಮಾಡಬೇಕು. ನಿಮಗೇನು ಇನ್ನೂ ತರಿ ಅಂದರೆ ಇದನ್ನು ಜರಡಿ ಹಿಡ್ಕೋಬೋದು, ಇಲ್ಲ ನೈಸಾಗಿದೆ ಅಂದರೆ ಹಾಗೇ ಹಾಕ್ಕೋಬೋದು. ಇವಾಗ ನೈಸಾಗಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಕುಂಕುಮ ಥರ ಆಗಬೇಕು ಪುಡಿ.
ಇವಾಗ ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು ಫಸ್ಟು. ಇವಾಗ ಪುಡಿನ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು, ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು. ತಕ್ಷಣ ಮಾಡ್ಕೊಳಕ್ಕಾಗಲ್ಲಪ್ಪ ಅಂದರೆ ಮಾಡಿ ಇಟ್ಕೋಬೋದು ಪುಡಿನ. ಇವಾಗ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. ನೀವು ಬೌಲ್ ಇಲ್ಲ ಅಂದರೆ ಒಂದು ಹಳೆ ಇದು ತೆಂಗಿನದು ಚಿಪ್ಪು ಇರುತ್ತಲ್ಲ ಅದರಲ್ಲೂ ಕೂಡ ರೆಡಿ ಮಾಡ್ಕೋಬೋದು. ಇದಕ್ಕೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಮಸ್ಟರ್ಡ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಮಸ್ಟರ್ಡ್ ಎಣ್ಣೆ ಇಲ್ಲ ಅಂದರೆ ಎಳ್ಳೆಣ್ಣೆ ಕೂಡ ಹಾಕೋಬೋದು, ಇಲ್ಲ ಕೊಬ್ಬರಿ ಎಣ್ಣೆ ಕೂಡ ಹಾಕೋಬೋದು. ಇವಾಗ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಪುಡಿಯೆಲ್ಲ ಒಂದು ಕೂಡ ಗಂಟು ಇಲ್ಲದಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ನಾನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ಕಲರ್ ಕೂಡ. ನಾನು ನೋಡಿ ಕೈಯಲ್ಲಿ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಯೂಸ್ ಮಾಡೋಕ್ಕಿಂತ ಮೊದಲು ಒಂದು ನೈಟು ಈ ಥರ ಮಾಡಿ ಇಟ್ಬಿಡಬೇಕು. ನೆಕ್ಸ್ಟ್ ಡೇ ಈ ಥರ ಹಾಕ್ಕೊಂಡ್ರೆ ರೆಡಿ ಮಾಡಿಕೊಂಡು ಚೆನ್ನಾಗಿರುತ್ತೆ. ಇದಕ್ಕೇ ನಾನು ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೇ ನಾನು 2 ಟೀ ಸ್ಪೂನು ಮೆಹಂದಿ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಹಾಕಿ ಇಟ್ಕೊಂಡ್ರೆ ನಿಮಗೆ ಕಲರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಇದು ಗಟ್ಟಿ ಆಯಿತು ಅಂದರೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಿಮಗೆ ತೆಳು ಬೇಕು ಅಂದರೆ ತೆಳುಗೆ ಕಲಿಸ್ಕೋಬೇಕು. ಗಟ್ಟಿ ಬೇಕು ಅಂದರೆ ಗಟ್ಟಿ ಅಂದರೆ ನಿಮ್ಮ ಕೂದಲಿಗೆ ಯಾವ ಥರ ಅಪ್ಲೈ ಮಾಡೋಕ್ಕಾಗುತ್ತೆ ಅಷ್ಟು ಎಣ್ಣೆ ಹಾಕ್ಕೋಬೇಕಾಗುತ್ತೆ. ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೈಟೇ ಇದನ್ನು ಮಿಕ್ಸ್ ಮಾಡಿ ಇಟ್ಬಿಡಬೇಕು. ಆಮೇಲೆ ನೀವು ಕ್ಲೀನಾಗಿ ತಲೆಗೆ ಹಚ್ಚುವಾಗ ಕ್ಲೀನಾಗಿ ಕೂದಲನ್ನ ಬಾಚಿಬಿಟ್ಟು ಅದ್ರ ಗಂಟೆಲ್ಲ ತೆಗೆದ್ಬಿಟ್ಟು ಅಪ್ಲೈ ಮಾಡಿ, ಆವಾಗ ಚೆನ್ನಾಗಿ ಕಲರ್ ಆಗುತ್ತೆ. ಇವಾಗ ಕೈಗೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಯಾವ ಥರ ಕಲರ್ ಬರ್ತಾ ಇದೆ ಅಂತ. ಇದನ್ನು ಹಾಕ್ಕೊಂಡು ನೀವು 2 ಗಂಟೆ ಬಿಟ್ಬಿಡಬೇಕು. ಆಮೇಲೆ ಶಾಂಪೂ ಹಾಕ್ಕೊಂಡು ಕ್ಲೀನಾಗಿ ಕೂದಲನ್ನ ತೊಳ್ಕೊಬೇಕು. ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು. ಮತ್ತು ನೀವು ಇದನ್ನೇ ಬೇರೆ ಯಾವುದೇ ಕಲರ್ ಕೂಡ ಯೂಸ್ ಮಾಡಲ್ಲ. ಇವಾಗ ನೋಡಿ ನನ್ನ ಕೈಯಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಯಾವ ಥರ ಕಲರ್ ಬಂದಿದೆ ಅಂತ. ನಿಮಗೆ ಕಾಣ್ತಾ ಇರ್ಬೋದು. ನೀವು ಹಚ್ಚಬೇಕಾದಾಗ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಹಚ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಕಲರ್ ಕೂಡ ಆಗಿದೆ ಅಂತ ಕೈಯಲ್ಲಿ ಕಾಣ್ತಾ ಇರ್ಬೋದು. ತುಂಬ ಚೆನ್ನಾಗುತ್ತೆ ಕಲರು. ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.